ಹಲಸಿನ ಬೀಜ ಇದ್ರೆ ಒಂದು ಸಾರು. ಯಾರು ಕೊಡ್ತಾ ಇರಲಿಲ್ಲ, ಇವು ಹಾಳು ಮಾಡಿದ್ದು. ಅದಂತೂ ನನಗೆ ಕಣ್ಣಾರೆ ನೋಡಿದ್ದೀನಿ. ಆದರೆ ಅವತ್ತು ಹೇಳಿದ್ದೀನಿ ಕೂಡ, ನಾನು ಕಟ್ಟೋದು ಹೆಂಗೆ ಅಂತೇಳಿ. ನಾನು ಕಟ್ತೀನಿ. ನಾವು ಅದರಲ್ಲೇ ಬದುಕಿದ್ದು. ನಿಜ ಹೇಳಬೇಕು ಅಂದರೆ ಅದರಲ್ಲೇ. ಹಲೋ, ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಹಾಗೇನೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ಗಂಟೆ 9 ಗಂಟೆ ಆಯಿತು. 9 ಗಂಟೆಯಲ್ಲಿ ಇನ್ನು ಟೀ ಕುಡಿಬೇಕು. ಬ್ಲ್ಯಾಕ್ ಟೀ ರಾಗಿ ಕುಡ್ದೆ ಬೆಳಗ್ಗೆ, ಅದಕ್ಕೋಸ್ಕರ ಟೀ ಕುಡ್ದಿರ್ಲಿಲ್ಲ. ಇವಾಗ ಟೀ ಕುಡಿಬೇಕು. ಬ್ಲ್ಯಾಕ್ ಟೀ ಕುಡಿತೇನೆ. ಮಾಡ್ತಾ ಇದ್ದೀನಿ. ಅಮ್ಮಂದು ಇವತ್ತು ಬಟ್ಟೆ ಕ್ಲೀನಿಂಗ್ ಆಗ್ತಾ ಇದೆ. ಅಮ್ಮ ಇವತ್ತು ಬಟ್ಟೆ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ವಾಷಿಂಗ್ ಮಿಷಿನಲ್ಲಿ ಹಾಕಿ ಬಟ್ಟೆ ಅವ್ರದ್ದು. ಇವತ್ತು ನಾನೊಂದು ದಿವಸ ಕ್ಲೀನ್ ಮಾಡ್ತೇನೆ, ಅವರೊಂದು ದಿವಸ ಕ್ಲೀನ್ ಮಾಡ್ತಾರೆ. ಅಂದರೆ ಅವರ ಬಟ್ಟೆನ ಅವರು ವಾಷಿಂಗ್ ಮಿಷಿನಲ್ಲಿ ಹಾಕೋದಲ್ವಾ, ಅದಕ್ಕೆ ಇವತ್ತು ಕ್ಲೀನಿಂಗ್ ಅವ್ರದ್ದು. ಹೊರಡುವ. ಬ್ಲ್ಯಾಕ್ ಟೀ ಕುಡಿದ್ಬಿಟ್ಟು ಮತ್ತೆ ಹೋಗ ಆಯಿತಾ. ನಾಷ್ಟ ದೇವರಿಗೆ ಕೈ ಮುಗಿದ್ಬಿಟ್ಟೆ ನಾನು ನಾಷ್ಟ ಮಾಡೋದು. ದೇವಸ್ಥಾನಕ್ಕೆ ಹೋಗೋದಾದರೆ ಅದಕ್ಕಿಂತ ಮುಂಚೆ ನಾನು ನಾಷ್ಟ ಮಾಡಲ್ಲ. ಬ್ಲ್ಯಾಕ್ ಟೀ ಕುಡಿದು ಮತ್ತು ರಾಗಿ ಕುಡಿದೆ. ರಾಗಿ ಇದು ಮಾಡಿಲ್ಲ, ಮೊನ್ನೆ ತೋರಿಸಿದೆಲ್ಲ ಅದೇ ರಾಗಿ. ಅದೇ ಅಂದರೆ ಇವತ್ತು ಕಡ್ದಿದ್ದು, ಮಿಕ್ಸಿ ಹಾಕಿದ್ದು, ಅದು ಕುಡಿದೆ 1 ಗ್ಲಾಸ್. ಇವಾಗ ಒಂಚೂರು ಬ್ಲ್ಯಾಕ್ ಟೀ ಸಾಕು. ಸ್ನಾನ ಮುಗಿಸಾಯಿತು. ಬನ್ನಿ ಹೋಗುವ. ಬಟ್ಟೆ ಅಂತೂ ತೆಗೆದಿಟ್ಟಿದ್ದೀನಿ, ಯಾವುದು ಹಾಕ್ಬೋದು ಅಂತ. ಹೊರಗಡೆ ಹೋಗೋದಾದ್ರೆ ಬಟ್ಟೆ ಹುಡುಕೋದೇ ಒಂದು ಕಷ್ಟ ಆಗತ್ತೆ. ಯಾವುದು ಅಂತೇಳಿ ಸಿಂಪಲಾಗಿ ಹಾಕೋ. ಇಲ್ಲ ಹತ್ರ ಜಾಸ್ತಿ ಏನು ದೂರ ಇಲ್ಲ, ಆದರೆ ಯಾವ ದೇವಸ್ಥಾನ ಅಂತೇಳಿ ನೋಡಿ. ಬನ್ನಿ. ಮಾತಾಡ್ತಾ ನಿಂತರೆ ತುಂಬ ಮಾತಾಡಬೇಕಾಗತ್ತೆ. ಬೇಡ ಮಾತಾಡೋದು, ಮಾತು ಸ್ವಲ್ಪ ಕಡಿಮೆ ಮಾಡು, ಓಕೆನಾ. ಬನ್ನಿ. ನೋಡಿ ಬ್ಲ್ಯಾಕ್ ಟೀ ಚೆನ್ನಾಗಿದೆ. ನನ್ನ ಡ್ರೆಸ್ ನೋಡಿ, ನಮ್ಮ ಮೈ ಸಿಸ್ಟರ್ ಕೊಟ್ಟಿದ್ದು. ಸೂಪರ್. ನಮ್ಮ ಇವರು ಹೇಳಿದ್ದಾರೆ, ಅಮ್ಮ ಬೀಡಿ ಕಟ್ಟುದನ್ನ ತೋರಿಸಿ ಅಂತ. ತುಂಬಾ ಸಲ ತೋರಿಸಿದ್ದೇನೆ ನಾನು. ತೋರಿಸ ಹಿಂಗೆ ಅಮ್ಮ ಬೀಡಿ ಕಟ್ಟುದನ್ನು ತುಂಬಾ ಸಿಸ್ಟರ್ ಹೇಳಿದ್ರು, ಬೀಡಿ ಕಟ್ಟುದನ್ನ ತೋರಿಸಿ ಅಂತೇಳಿ. ನೋಡಿ ಈ ತರ ಬೀಡಿ ಕಟ್ಟುದಾಯ್ತಾ. ನೋಡಿ ಈ ತರ ಕುತ್ತುದು, ಈ ತರ ಕಡೆ ಹಾಕೋದು, ಒಂದು ಕಟ್ಟಲ್ಲಿ ನೂಲು ಹಾಕೋದು, ಆಯ್ತು. ಈ ತರ ಮಾಡೋದು. ಇದು ಕಟ್ಟು ಹಾಕೋದು. ಇದು ಅಂದ್ರೆ ಕಟ್ಟು ಹಿಡಿಯೋದು. ನಮ್ದು ಇವಾಗ ಚಿಕ್ಕ ಕಟ್ಟು. 25 ಮುಂಚೆ ಎಲ್ಲ ಬಂದಾಗೆ. ಇವಾಗ ಜಾಸ್ತಿ ರೇಟ್ ಅಲ್ವಾ ಎಲ್ಲದಕ್ಕೂ, ಅದಕ್ಕೆ ಇದು ಬೀಡಿ ಕಟ್ಟು ಚಿಕ್ಕದು ಮಾಡಿದ್ದಾರೆ. ಬೀಡಿ ಕಟ್ಟು ಚಿಕ್ಕದು ಮಾಡಿದ್ದಾರೆ. ಹೌದು. ಇಲ್ಲ ಮೊದಲು 25. ನೋಡಿ ಬೀಡಿ ರೆಡಿ, ಒಂದು ಕಟ್ಟು ಬೀಡಿ ರೆಡಿ. ಈ ತರ ಕಟ್ಟು ಹಾಕುದು. ಈ ಕಟ್ಟು ಮಾರ್ಕೆಟಿಗೆ ಹಾಕ್ತಾರೆ. ಅಮ್ಮ ಸುಮಾ ಸಿಸ್ಟರ್ ಕೇಳಿದ್ರು ಬೀಡಿ ಕಟ್ಟೋದು ಹೆಂಗೆ ಅಂತೇಳಿ. ನಾನು ಕಟ್ತೀನಿ. ನಾವು ಅದರಲ್ಲೇ ಬದುಕಿದ್ದು. ನಿಜ ಹೇಳಬೇಕು ಅಂದರೆ ಅದರಲ್ಲೇ ಏನು ಕಸುಬಿಲ್ಲದೆ ಅದರಲ್ಲಿ ನಾವು ಜೀವನ ಮಾಡಿದ್ದೀವಿ ಅಂದರೆ ನಿಜವಾಗ್ಲೂ ಒಂದು ವಿಶೇಷ. ಇವಾಗ ನಂಬಕ್ಕಾಗಲ್ಲ. ಆ ಟೈಮಲ್ಲಿ ಅದೇ ಊಟ ಕೊಟ್ಟಿದ್ದು. ಓಕೆ, ರೆಡಿ ಆಯ್ತಲ್ಲ, ಕೆಲಸ ಎಲ್ಲ ಆಗಿದೆ. ಅಮ್ಮನಿಗೂ ಸ್ವಲ್ಪ ಈಸಿ ಮಾಡಬೇಕಲ್ಲ, ಕೆಲಸ ಎಲ್ಲ ಮಾಡಿಕೊಂಡೆ ನಾನು ಎಲ್ಲಿ ಹೋಗಬೇಕಾದ್ರೂ ಮನೆಯ ಕೆಲಸ ಜವಾಬ್ದಾರಿಯನ್ನು ಮುಗಿಸ್ಕೊಂಡೇ ರೆಡಿ ಆಗೋದು. ಯಾವುದು ಅರ್ಧಂಬರ್ಧಕ್ಕೆ ಇಟ್ಟು ಹೋಗಲ್ಲ, ಅವರಿಗೂ ಕಷ್ಟ ಆಗಬಾರ್ದು ಅಂತ. ಓಕೆನಾ. ಮುಖ ನೋಡಿ ಯಾರು ಅಳತೆ ಮಾಡಬೇಡಿ. ಅವರವರ ಕಷ್ಟ ಅವ್ರವ್ರಿಗೆ ಇರುತ್ತೆ. ಇದ್ರಂತ ಮತ್ತೆ ಹಲಸಿನ ಬೀಜ, 2 ಬೀಜ ಹಲಸಿನ ಬೀಜ ಇದ್ರೆ ಒಂದು ಸಾರು ಚಿಕ್ಕದಿರುವಾಗ. ಮತ್ತೆ ಬಸಳೆ ಸೊಪ್ಪು ಸಾರು. ಬಸಳೆ ಜಾಸ್ತಿ ಬಸಳೆ ಇರ್ತಾ ಇತ್ತು, ಯಾಕಂದ್ರೆ ಮನೆಯಲ್ಲಿ ಮಾಡ್ತಾ ಇದ್ರಲ್ಲ. ಸೊಪ್ಪು ಸಾರು. ರೇಷನ್ ಅಕ್ಕಿ ಅಪ್ಪ,
ಕಾರ್ಡ್ ಉಂಡು ಕಾರ್ಡ್ ಇರ್ಲಿಲ್ಲ, ಕಾರ್ಡ್ ಅವ್ರಕುಲ್ಲ ಕೆಂಪು ಕಾರ್ಡ್ 10 ವರ್ಷ ಮತ್ತೆ ಕಾರ್ಡ್ ಆಗಿತ್ತು. ಮಲ್ಲಿಕ ಮದ್ಮೆ ಆಯ್ನ ಇರ್ಬೇಕು ತಿಕ್ಕಿನ ಮತ್ತೆ ಮೊಟ್ಟೆ ಮೀನು ತಿಕ್ಕೆಂದ ಏ 20 ರೂಪಾಯಿ ಮೀನ್ ತಂದ್ರೆ ನೆನಪುಂಡಿಯಾ. 20 ರೂಪಾಯಿ ಮೀನು ಸಿಗ್ತಾ ಇತ್ತು ಅಲ್ಲ ಮುಂಚೆ. ನೋಡಿ ಅದರಲ್ಲಿ ನಾವು ಜೀವನ ಕಳೆದಂದ್ರೆ ನೀವು ನಂಬ್ತೀರಾ? ಖಂಡಿತವಾಗ್ಲೂ ಇವಾಗ ಯಾರು ನಂಬಲ್ಲ. ಹೌದಾ ಇವ್ರು ಅದರಲ್ಲಿ ಜೀವನ ಕಳೆದಿದ್ದಾರೆ ಅಂತ, ನಮ್ಮ ಅಮ್ಮ ಅದರಲ್ಲಿ ಸಾಕಿದಾರ ಅಂತೇಳಿ. ಬಟ್ ಹೌದು ಸಾಕಿದ್ದಾರೆ. ಯಾವುದು ಉತ್ಪತ್ತಿ ಇರಲಿಲ್ಲ, ಹೊರಗಡೆಯಿಂದ ಯಾರು ತಂದು ಕೊಡುವವರಿಲ್ಲ. ಯಾವುದೇ ಒಂದು ಮನೆಯಲ್ಲೂ ನಮ್ಮ ಅಪ್ಪನೂ ಅಷ್ಟು ತರ್ತಾ ಇರಲಿಲ್ಲ. ನಾವು ಅಪ್ಪ ತರಲಿಲ್ಲ ಅಂತ ಹೇಳೋದು, ನಾವು ಹೇಳಿದರೆ ಅದನ್ನು ಜನರು ನಂಬಲ್ಲ, ಅಕ್ಕಪಕ್ಕದವರೆಲ್ಲ ಯಾರು ನಂಬಲ್ಲ. ಯಾಕಂದರೆ ಅವರು ಅಷ್ಟು ದುಡಿತಾರೆ, ಎಲ್ಲಿ ತಗೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ರು. ಆದರೆ ಅಪ್ಪ ಸ್ವಲ್ಪ ಡ್ರಿಂಕ್, ಆದರೆ ಅವರಿಗೆ ಹೇಳ್ತಾ ಇದ್ದರೆ ನಮ್ಮ ಅಪ್ಪನಿಗೆ ಅದನ್ನು ಬೇರೆಯವರು ತಪ್ಪು ತಿಳ್ಕೊತಾ ಇದ್ರು. ಅವ್ರು ದುಡ್ದಿದ್ದೆಲ್ಲ ಎಲ್ಲಿ ಹಾಕ್ತಾಯಿದ್ರು ಅಂತ ಹೇಳ್ತಾ ಇದ್ರು. ಎಲ್ಲ ನೋಡಿದ್ದೀವಿ ನಾವು ಅನುಭವ. ಬಟ್ ಅವ್ರು ಡ್ರಿಂಕ್ಸ್ ಮಾಡ್ತಾಯಿದ್ರು, ಅವ್ರಿಗೆ ಜವಾಬ್ದಾರಿ ಇರಲಿಲ್ಲ. ಆದರೆ ನಮ್ಮ ಅಮ್ಮ ತುಂಬ ಗ್ರೇಟ್. ನಾನು ಅದಕ್ಕೆ ಹೆಮ್ಮೆ ಪಡ್ತೀನಿ. ನಾವು ಇಷ್ಟು ಮಾತಾಡ್ತೀನಿ ಅಂದರೆ ನಾನು ನಮ್ಮ ಅಮ್ಮ ಅದಕ್ಕೆ ಸ್ಟ್ರಾಂಗ್. ಫಸ್ಟ್ ಅಮ್ಮ ಸ್ಟ್ರಾಂಗ್ ಇದ್ದಿದ್ದಕ್ಕೆ ನಾವು ಒಂದೇ ಒಂದು ಹೊರಗಡೆ ಆಗಲಿ ಹೆಲ್ಪ್ ತಗೊಳ್ಳೋದೆ ಅವರು ಜೀವನ ಕಳೆದಿದ್ದಾರೆ. ಅದರಲ್ಲಿ ನಾನು ಫಸ್ಟ್ ಆಫ್ ಆಲ್ ನಾನು ಧರ್ಮಸ್ಥಳ ಮೀಟಿಂಗಲ್ಲಿ ಅಮ್ಮ ಇದ್ದರು. ಅದರಿಂದ ನಾವು ಇಷ್ಟು ಆದರೂ ಒಂದು ಜೀವ ಇರೋಕ್ಕೆ ಕಾರಣ. ಓಕೆನಾ? ನೀವು ಏನು ಅಂದ್ಕೊಳ್ಳಿ, ಇವಾಗ ಏನೇನೋ ರಾಜಕೀಯ ಎಲ್ಲ ಬೇಯಿಸ್ಕೊಂಡು ಏನೇನೋ ಮಾತಾಡ್ತೇವೆ. ಬಟ್ ಆವಾಗಿನ ಕಾಲಕ್ಕೆ ನಮ್ಮನ್ನು ಬದುಕಿಸಿದ್ದೂ ಲೋನ್ ಕೊಟ್ಟರು ಪರವಾಗಿಲ್ಲ ಧರ್ಮಸ್ಥಳ. ಓಕೆನಾ? ಧರ್ಮಸ್ಥಳದ ನಮ್ಮದು ಸ್ವಸಹಾಯ ಸಂಘ, ಧರ್ಮಸ್ಥಳ ಅಂತಲ್ಲ, ಅದು ಸ್ವಸಹಾಯ ಸಂಘಗಳು ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಒಂದು ಜೀವಕಲೆ ಬಂದಿತ್ತು. ನೀವು ಏನೇ ಇವಾಗ ಮಾತಾಡಿದ್ರು ಅದು ಹಾಗೆ ಇದು ಹೀಗೆ ಹಾಗೆ ಅಂತೇಳಿ ಮಾತಾಡಿದ್ರು ಅದು ವೇಸ್ಟ್ ಆಗುತ್ತೆ. ಯಾಕಂದರೆ ಅದರಲ್ಲಿ ನಾವು ಕಷ್ಟಪಟ್ಟಿದ್ದೀವಿ, ನಾವು ಬದುಕಿದ್ದೀವಿ. ಯಾರು ಕೊಡ್ತಾ ಇರಲಿಲ್ಲ. ಇವಾಗ ಚಂದ್ರಿಕಾ ಯಾಕೆ ಮಾತಾಡಲ್ಲ ಅಂತ ಕೆಲವ್ರು ಕೇಳ್ತೀರಾ. ಯಾಕೆ ಅದ್ರ ಬಗ್ಗೆ ನೀವು ಮಾತಾಡಲ್ಲ ಅಂತ ಲೈವಲ್ಲಿ ಬಂದು ಕೇಳ್ತೀರಾ. ನಾವು ಬದುಕಿದ್ದೆ ಅದರಲ್ಲಿ. ನಾವು ಸಾಲ ವಾಪಸ್ ಕಟ್ಟಬೇಕು, ಅದು ನಮ್ಮ ಜವಾಬ್ದಾರಿ. ಯಾಕೆಂದರೆ ನಾವು ತೆಗ್ದಿರ್ತೇವಲ್ವ, ಅದು ನಮ್ಮ ಜವಾಬ್ದಾರಿ. ಓಕೆನಾ? ಅದು ನಾವು ಯಾರೇ ಆಗಲಿ ಕೈ ಸಾಲ ಕೊಟ್ಟರು ನಾನು ವಾಪಸ್ ಕೊಡಲೇಬೇಕು. ಅದಕ್ಕಿಂತ ಡಬ್ಬಲ್ ತಗೊಳ್ಳುವವರು ಇದ್ದಾರೆ, ಮೋಸ ಮಾಡುವವರು ಇದ್ದಾರೆ ಅಲ್ವಾ? ಕೆಲವರು ಅಂದ್ಕೋತೀರ ಯಾಕೆ ಅವರು ಏನು ಮಾತಾಡಲ್ಲ ಅಂತೇಳಿ. ನಾನು ಮಾತಾಡಲ್ಲ ಅಂತೇಳಿ, ನಾನು ಊಟ ತಿಂದಿದ್ದೆ ಅದರಲ್ಲಿ. ನಾನು ಇಷ್ಟು ಸ್ಪಷ್ಟವಾಗಿ ಬೆಳೆದಿದ್ದೀನಿ ಅಂದರೆ ಅದರಲ್ಲಿ. ಆ ದುಡ್ಡಲ್ಲಿ ನಮ್ಮ ಅಮ್ಮ ಮೀಟಿಂಗಲ್ಲಿ ಸೇರಿಬಿಟ್ಟು ಊಟಕ್ಕೆ ಅಂತೇಳಿ ದುಡ್ಡು ತೆಗಿತಾ ಇದ್ರು ಒಂದು ಟೈಮಲ್ಲಿ. ಅದನ್ನು ಮರೆಯೋಕ್ಕಾಗಲ್ಲ. ಯಾವಾಗ ಮರೆಯೋಕ್ಕಾಗುತ್ತಾ? ನೋ ಚಾನ್ಸ್. ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ರೆ ಬೇಕು. ನಮ್ಮ ಅಪ್ಪ ತುಂಬ ಒಳ್ಳೆಯವರು, ತುಂಬ ಅಂದರೆ ಬರೀ ಪಾಪ. ಅವ್ರನ್ನ ಹಾಳು ಮಾಡಿದ್ದೆ ಜನಗಳು. ಅವರು ಜಾಸ್ತಿ ಜನಗಳ ಮಾತು ಕೇಳೋರು. ಹಾಗೆಯೇ ಜನಗಳಿಂದ ಕೆಲವೊಬ್ರು ಇದ್ದಾರೆ, ನನಗೆ ಗೊತ್ತು, ನಮ್ಮ ನರಕರ ಅಕ್ಕಪಕ್ಕದಲ್ಲೇ ಇದ್ದರು. ಬಟ್ ಅವರು ಹಾಳು ಮಾಡಿದ್ದು ಅದಂತೂ ನನಗೆ ಕಣ್ಣಾರೆ ನೋಡಿದ್ದೀನಿ. ಆದರೆ ಅವತ್ತು ಹೇಳಿದ್ದೀನಿ ಕೂಡ, ನಾನು ಮಾತಾಡಿದ್ದೀನಿ ಕೂಡ ಅದ್ರ ಬಗ್ಗೆ. ಅವರಿಗೂ ಹೇಳಿದ್ದೇನೆ, ಅಪ್ಪನಿಗೂ ಹೇಳಿದ್ದೇನೆ, ಬೇರೆಯವ್ರ ಮಾತು ಕೇಳಬಾರ್ದು ಅಂತ. ಅವ್ರು ಕೇಳ್ತಾಯಿದ್ರು, ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಹುಡುಗ ಆಗ್ತಿದ್ರೆ ಏನೋ ಒಂದು ಮಾಡ್ತಾಯಿದ್ದೆ, ಮತ್ತು ಹುಡುಗಿಯಾಗಿ ಹುಟ್ಟಿದ್ದೆ. ನಾನು ಕಣ್ಣಲ್ಲಿ ನೋಡಿದ್ದನ್ನು ನಾನು ಡೈರೆಕ್ಟ್ ಹೇಳೋದು, ಅದನ್ನು ಹೇಳಿಬಿಟ್ಟಿದ್ದೇನೆ. ತುಂಬ ಹಾಳು ಮಾಡಿದಾಳೆ ಅವಳು, ತುಂಬ ಹಾಳು ಮಾಡಿದ್ರು. ಅದ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಏನಿಲ್ಲ, ನಮಗೆ ಅವಶ್ಯಕತೆನೇ ಇಲ್ಲ ಅದರದ್ದು. ಆದರೆ ತುಂಬ ನೋವು ಕೊಟ್ಟಿದ್ದಾರೆ. ಯಾರು ಕೆಲವೊಬ್ಬರು ನೋವು ಕೊಟ್ಟವರು ಇದ್ದಾರೆ. ಅದಕ್ಕೋಸ್ಕರ ನಾನು ಅಷ್ಟು ಜನಗಳನ್ನ ಇವಾಗ ಮಾತಾಡ್ಸೋಕ್ಕೆ ಹೋಗಲ್ಲ. ಯಾಕಂದರೆ ಎಲ್ಲಿ ಹಾವುಗಳು ಇರ್ತವೆ ಅಂತ ಹೇಳೋಕ್ಕಾಗಲ್ಲ. ಅದು ಈ ಹಾವು ಬಂದರೆ ಪರವಾಗಿಲ್ಲ, ವಿಷ ಸರ್ಪಗಳು ಇರ್ತವೆ. ಅದಕ್ಕೋಸ್ಕರ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಅವತ್ತು ನಮ್ಮ ಅಪ್ಪನಿಗೆ ಅಪ್ಪನ ಅಷ್ಟು ಹಾಳು ಮಾಡಿಬಿಟ್ಟಿದ್ದಾರೆ. ಕುಡಿಸಿದ್ದಾರೆ. ನಾನು ನೋಡಿದ್ದೀನಿ ಅದನ್ನು. ಆದರೂ ಹೇಳೋಕ್ಕೆ ಇಷ್ಟಿಲ್ಲ. ಯಾರು ನಂಬಲ್ಲ, ಹೇಳಿದ್ರು ಯಾರು ನಂಬಲ್ಲ. ಯಾಕಂದರೆ ನಮ್ಮ ಬಡವರಲ್ವ, ದುಡ್ಡಿಲ್ಲ. ಅಮ್ಮ 4 ತಾಯಿ, ಹೆಣ್ಣು ಮಕ್ಕಳ ತಾಯಿ, ಕೇರ್ಲೆಸ್, ಸಸರ ಅಂತಿದ್ರು. ನಂದಂದ್ರೆ ಸದ್ರ ಏನೋ ಒಂದು ಇರುತ್ತಲ್ಲ,
ಅದೆಲ್ಲ ನೋಡ್ಬಿಟ್ಟು ಬಂದಿದ್ದೀವಪ್ಪ. ಇವಾಗ ನಾವು ಸ್ಟ್ರಾಂಗ್ ಅಂದ್ರೆ ಯಾಕಪ್ಪ ಇವಳು ಹಿಂಗಿದ್ದಾಳೆ ಅಂತೇಳಿ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ದಡ್ಡತನ. ನಾವು ಸ್ಟ್ರಾಂಗ್ ಆಗಿ ನಮ್ಮನ್ನು ಬೆಳೆಸಿದ್ದು ಅಮ್ಮ, ಓಕೆನಾ. ಯಾವುದಕ್ಕೂ ಭಯಪಡಬೇಡ, ಯಾವುದಕ್ಕೂ ಭಯಪಡಬೇಡ ಅಂತೇಳಿ. ಒಂದು ಟೈಮಲ್ಲಿ ದುಡ್ಡಿಲ್ಲ ಅಂದ್ರೆ ನಾಯಿ ಥರ ಮಾಡ್ತಾಯಿದ್ರು. ನಾಯಿಗಿಂತ ನಾಯಿಗೆ ಹೋಲಿಸ್ಬಾರ್ದು, ಅದಕ್ಕಾದ್ರೂ ನಿಯತ್ತಿರುತ್ತೆ. ನನಗೆ ಚಿಕ್ಕವಾಗ ಗೊತ್ತಿರಲಿಲ್ಲ ನಾಯಿಗೆ ನಿಯತ್ತಿರುತ್ತೆ ಅಂತ. ನಾವು ಸಾಕಿರಲಿಲ್ಲ, ನಾನು ಮತ್ತೆ ಸಾಕಿದ್ದು. ಮನುಷ್ಯನಿಗೆ ಬೆಲೆ ಇಲ್ಲ, ನಾಯಿಗಳಿಗೆ ಆದರೂ ಪರಿಚಯ ಸಿಗುತ್ತೆ ಅಂತೇಳಿ ನಾಯಿ ಸಾಕಕ್ಕೆ ಸ್ಟಾರ್ಟ್ ಮಾಡಿದ್ದು. ಮನುಷ್ಯರು ಅಷ್ಟು ಕೆಟ್ಟವರಿದ್ದಾರೆ. ನಾ ಹೇಳ್ತೀನಿ ಅಂತೆಲ್ಲ ನನಗೆ ಇವಾಗ ನೆನಪಾಯ್ತು, ಆ ಬೀಡಿ ವಿಷಯದಲ್ಲಿ ಬರುವಾಗ ನೆನಪಾಯ್ತು ಅಷ್ಟೇ. ಇಲ್ಲಾಂದರೆ ಹೇಳಬೇಕು ಅಂದರೆ ನನಗೆ ಅವಶ್ಯಕತೆ ಇಲ್ಲ, ಅದೆಲ್ಲ ಹೇಳುವಂಥದ್ದು ಅಲ್ಲ. ಅದು ಅವ್ರವ್ರು ಅನುಭವಿಸ್ತಾರೆ, ಅದರ ಕರ್ಮನ ಅವ್ರು ಅನುಭವಿಸಿದ್ದಾರೆ. ಅದಕ್ಕೋಸ್ಕರ ಇವಾಗ ನೆನಪಾಯಿತು ನನಗೆ. ಯಾಕಂದರೆ ಇವತ್ತು ನೆಮ್ಮದಿಯ ಊಟ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ದೇವರ ರಕ್ಷೆ ಇದೆ ಅಂತ ನಾನು ಅನ್ಕೋತೀನಿ. ಮತ್ತೆ ಏನಿಲ್ಲ, ನನಗೆ ಇವಾಗಲೂ ಅಷ್ಟೇ, ನಾನು ಫ್ರೀ ಆಗಿರಬೇಕು, ಇನ್ನೊಬ್ಬರ ಸಹವಾಸಕ್ಕೆ ಹೋಗ್ಬಾರ್ದು ಅಂತ ಅಷ್ಟೇ ಯೋಚನೆ ಮಾಡೋದು ನಾನು. ಅದು ನನ್ನ ಮನಸ್ಸಲ್ಲಿದ್ದರೆ ಸಾಕು, ಓಕೆನಾ. ಅದೆಲ್ಲ ಮುಂಚಿದೆಲ್ಲ ತೆಗೆದ್ರೆ ಉಂಟಲ್ಲ ಒಂದಿಷ್ಟು ಉದ್ದಾಗಿಸ್ತಾ ಇಲ್ಲ. ಬನ್ನಿ ಹೋಗ ಖುಷಿಯಲ್ಲಿ ದೇವಸ್ಥಾನಕ್ಕೆ ಹೊರಡಿದ್ದೇನೆ, ಹೋಗಿ ಬರುವ. ಯಾಕಂದರೆ ಅದು ಮಾತಾಡಿದರೆ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ, ಅದಕ್ಕೋಸ್ಕರ. ನಾವು ಹೊರಟೆ, ನಾನು ದೇವಸ್ಥಾನ ಹೋಗ್ತಾ ಇದ್ದೀನಿ. ಗಂಟೆ ಆಯಿತು, 11 ಆಯಿತು, 11 ಗಂಟೆ ಆಗಿದೆ. ಇಟ್ಕೊಂಡಿದ್ದೀವಿ ನೋಡಿ, ಬಾಳೆಹಣ್ಣು, ಹಣ್ಣುಕಾಯಿ, ಊದ್ಬತ್ತಿ. ಇದು ನಾರಾವಿ.
ಮಾಡಿದ್ನಲ್ವ, ಸ್ವಲ್ಪ ಸ್ವಲ್ಪ ಮಾಡಿಕೊಂಡೆ, ಜಾಸ್ತಿ ಮಾಡಕ್ಕೊಳ್ಳದ ಸೌಂಡು ಸಿಕ್ಕಾಗ್ಬಿಟ್ಟು. ತುಂಬಾ ಬಿಸಿಲಿದೆ, ತುಂಬಾ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲು. ಅಲ್ಲಿ ತುಂಬ ಮ್ಯೂಸಿಕ್ ಇತ್ತು, ಅದಕ್ಕೆ ಮಾತಾಡೋಕ್ಕಾಗಿಲ್ಲ. ಆದರೂ ಸೂರ್ಯನಾರಾಯಣ ನಾರಾವಿ ಟೆಂಪಲ್ ನಾರಾವಿಯಲ್ಲಿದೆ. ಬನ್ನಿ, ನೀವು ಬಂದಿಲ್ಲ ಅಂದರೆ ಒಂದು ಸಾರಿ. ಬಾಳೆಹಣ್ಣಿದೆ, ಊಟವನ್ನು ಮಾಡಿದ್ರೆ ಮತ್ತೆ ಅವ್ರಿಗೆ ಹುಷಾರಿಲ್ಲ, ಅದಕ್ಕೋಸ್ಕರ ಹಾಕ್ಲಿಕ್ಕೆ ಕೆಲಸ ಬೇಕು ಅಂತ ಹೇಳ್ತಾ ಇತ್ತು. ಬನ್ನಿ ಹೋಗ. ಗೆಣಸು ಒಂದಾಯ್ತು, 100 ರೂಪಾಯಿ ಒಂದಾಯ್ತು, 100 ರೂಪಾಯಿಗೆ ಒಂದು ಸೇಮಾ ఉందావతా ఎంత అవసరం నాకు ತಗೊಂಡ್ವಿ 100 ರೂಪಾಯಿಂದ ನಮ್ಮ ಕಡೆ. ನಿಮ್ಮ ಕಡೆ ಎಷ್ಟಿದೆ ಹೇಳಿ? ನಮ್ಮ ಕಡೆ ಎಲ್ಲ ತರಕಾರಿಗೆ 100 ರೂಪಾಯಿ. ಮುಂದಿನ ಹವು ಜೋರ ಹೊಸತ್ತು ಹಾಂ 60 itu lihat contoh warna air dulu deh baik keji ಕಾಲು ಕೆಜಿ 30 ಅಂತೆ ನೋಡಿ. ನಿಮ್ಮ ಕಡೆ ಎಷ್ಟು ಹೇಳಿ? ಇಲ್ಲಿ 1/4 ಕೆಜಿ 30. 1/4 ಕೆಜಿ ದಾಲ ಪುಜ್ಜಿ 1/4 ಕೆಜಿ ಈತ ತಿಕ್ಕು ನಾವು. ವಿಡಿಯೋ ಎಂಡ್ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಬಸಳೆ ಚೆನ್ನಾಗಿದೆ, 100 ರೂಪಾಯಿ ಅಂತಾರೆ.